ರಾಮಣ್ಣ ಕಷ್ಟಜೀವಿ ಪ್ರಾಮಾಣಿಕ ರೈತ. ಗೌಡರು ಕುರ್ಚಿಯ ಮೇಲೆ ಕುಳಿತು ಲೆಕ್ಕದ ಪುಸ್ತಕ ನೋಡುತ್ತಿದ್ದಾರೆ. ರಾಮಣ್ಣ ಹರಿದ ಪಂಚೆ ಹೆಗಲ ಮೇಲೊಂದು ಟವಲ್ ಹಾಕ್ಕೊಂಡು ನಮ್ರತೆಯಿಂದ ಬಂದು ನಿಲ್ತಾನೆ. ಗೌಡ್ರು ಸಿಟ್ಟಿನಿಂದ ಲೆಕ್ಕದ ಪುಸ್ತಕ ಮುಚ್ಚುತ್ತಾ, ಏನಯ್ಯ ರಾಮಣ್ಣ, ತಿಂಗಳು ಕಳೆಯಿತು, ಇನ್ನು ನನ್ನ ಸಾಲದ ಬಡ್ಡಿ ತಂದು ಕೊಟ್ಟಿಲ್ಲ. ಬೆಳೆ ಬಂದ ತಕ್ಷಣ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ? ರಾಮಣ್ಣ ಕೈ ಮುಗಿದು ದೈನ್ಯತೆಯಿಂದ, ಕ್ಷಮಿಸಿ ದಣಿಗಳೇ, ಈ ಬಾರಿ ಮಳೆರಾಯ ಸಂಪೂರ್ಣವಾಗಿ ಕೈಕೊಟ್ಟ. ಸಾಲ ಮಾಡಿ ಬಿತ್ತಿದ ಬೀಜವೆಲ್ಲ ಮಣ್ಣಲ್ಲೇ ಒಣಗಿ ಕರಟಿ ಹೋಯ್ತು. ಬೆಳೆ ಎಲ್ಲಿಂದ ತರೋದು ಕಣ್ರಿ, ಹೊಟ್ಟೆ ಗತಿ ಇಲ್ಲದಂತಾಗಿದೆ. ಗೌಡ್ರು, ಅದೆಲ್ಲ ನಂಗೆ ಗೊತ್ತಿಲ್ಲ ರಾಮಣ್ಣ. ಮಳೆ ಬರ್ದಿದ್ರೆ ನಾನೇನು ಮಾಡಲಿ? ನಾನೇನು ದಾನ ಧರ್ಮ ಮಾಡೋಕೆ ಕೂತಿಲ್ಲ. ನಾನು ಕೊಟ್ಟಿರೋ ಹಣಕ್ಕೆ ಬಡ್ಡಿ ಸೇರಿ ಅಸಲು ವಾಪಸ್ ಬರಲೇಬೇಕು. ಇಲ್ದಿದ್ರೆ ನೀನು ಉಳಿದಿರೋ ಆ 2 ಎಕರೆ ಜಮೀನನ್ನು ನನ್ನ ಹೆಸ್ರಿಗೆ ಬರ್ಕೊಡು. ರಾಮಣ್ಣ ಆಘಾತದಿಂದ ಕಣ್ಣೀರಿಡುತ್ತಾ, ಅಯ್ಯೋ ಹಾಗೆ ಹೇಳ್ಬೇಡಿ ದಣಿಗಳೇ, ಆ ಭೂಮಿ ಬಿಟ್ಟರೆ ನನಗೆ ಬೇರೆ ಯಾವ ದಾರಿಯೂ ಇಲ್ಲ. ನನ್ನ ಹೆಂಡತಿ ಮಕ್ಕಳ ಹೊಟ್ಟೆಗೆ ಅದೇ ಆಧಾರ. ಇನ್ನೊಂದು 6 ತಿಂಗಳು ಕಾಲಾವಕಾಶ ಕೊಡಿ. ಮುಂದಿನ ಬೆಳೆಗಾದರೂ ನಿಮ್ಮ ಪೈಸೆ ಸಾಲ ತೀರಿಸ್ತೀನಿ. ಗೌಡ್ರು, 6 ತಿಂಗಳ? ಹೋದ ವರ್ಷ ಹೀಗೆ ಹೇಳಿದ್ದೆ. ನಿನ್ನ ಕತೆ ಕೇಳಿ ಸಾಕಾಗಿದೆ. ನಾಳೆ ಸಂಜೆಯೊಳಗೆ ಹಣ ಬರಬೇಕು. ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲಿರೋ ಹಸುಗಳನ್ನಾದರೂ ಎಳೆದುಕೊಂಡು ಬರ್ತೀನಿ. ಹೋಗೀಗ. ರಾಮಣ್ಣ ಸ್ವಲ್ಪ ಧೈರ್ಯ ತಂದುಕೊಂಡು ನೇರವಾಗಿ ಕಣ್ಣಿಗೆ ನೋಡಿ, ದಣಿಗಳೇ, ನೀವು ಎಷ್ಟಾದರೂ ದೊಡ್ಡವರು, ದುಡ್ಡಿದ್ದರು. ಆದರೆ ಈ ರಾಮಣ್ಣ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಈ ಕೈಗಳನ್ನು ಒಮ್ಮೆ ನೋಡಿ ದಣಿಗಳೇ. ಒರಟಾದ ಕೈಗಳನ್ನು ತೋರಿಸುತ್ತಾ, ದಿನವಿಡೀ ಮಣ್ಣಿನಲ್ಲಿ ಒದ್ದಾಡಿ ಕಾಯ್ದಿಟ್ಟಿದ್ದ ಕೈಗಳು. ನನ್ನ ಹಸಿಗಳನ್ನು ಕಸಿದುಕೊಂಡರೆ ನನ್ನ ಜೀವವೇ ಹೋದ ಹಾಗೆ. ಎಷ್ಟೇ ದುಡ್ಡಿದ್ದರೂ ದುಡ್ಡನ್ನೇ ತಿಂದು ಬದುಕೋಕ್ಕಾಗಲ್ಲ ದಣಿಗಳೇ. ನಾಳೆ ನೀವು ಉಣ್ಣೋ ಅನ್ನವು ನನ್ನಂತೆ ಯಾವನೋ ಒಬ್ಬ ರೈತನ ಬೆವರಿಂದಲೇ ಬರಬೇಕು. ಗೌಡ್ರು ಈ ಮಾತು ಕೇಳಿ ಸ್ವಲ್ಪ ಯೋಚನೆ ಬೀಳ್ತಾರೆ. ರಾಮಣ್ಣನ ಮಾತಿನಲ್ಲಿರುವ ಸತ್ಯ ಅವರಿಗೆ ಅರ್ಥವಾಗ್ತದೆ. ಅಂಗಳದಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸುತ್ತದೆ. ರಾಮಣ್ಣ, ನನಗೆ ಪುಕ್ಕಟ್ಟೆ ಕರುಣೆ ತೋರಿಸಿ ಅಂತ ಕೇಳ್ತಿಲ್ಲ ದಣಿಗಳೇ. ನನ್ನ ಶ್ರಮದ ಮೇಲೆ ನಂಬಿಕೆ ಇಡಿ. ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ 1 ರೂಪಾಯಿಯೂ ನಾನು ಬಿಡಲ್ಲ. ಕಷ್ಟಪಟ್ಟು ದುಡಿತೀನಿ, ಎಲ್ಲವನ್ನೂ ತೀರಿಸ್ತೀನಿ. ಗೌಡ್ರು, ಸರಿ ರಾಮಣ್ಣ, ಸಾಕು ಬಿಡು. ನಿನ್ನ ಮಾತು ಅಕ್ಷರ ಸಹ ನಿಜ. ದುಡ್ಡಿನ ಅಹಂಕಾರದಲ್ಲಿ ಅನ್ನ ಬೆಳೆಯೋ ರೈತನ ಕಷ್ಟ ಮರೆತುಬಿಟ್ಟೆ. ನಿನ್ನ ಕಣ್ಣಲ್ಲಿರೋ ಪ್ರಾಮಾಣಿಕತೆ ನನಗೆ ಕಾಣಿಸ್ತಿದೆ. ರಾಮಣ್ಣ ಆಶ್ಚರ್ಯ ಮತ್ತು ಆನಂದದಿಂದ, ದಣಿಗಳೇ. ಗೌಡ್ರು, ನಿನಗೆ ಇನ್ನು 6 ತಿಂಗಳು ಸಮಯ ಕೊಡ್ತೀನಿ. ಈ ವರ್ಷದ ಬಡ್ಡಿ ಏನೂ ಬೇಡ, ಅಸಲು ಮಾತ್ರ ನಿಧಾನವಾಗಿ ಕೊಡು ಸಾಕು. ಮುಂದಿನ ಬೆಳೆಗೆ ಬೀಜ ಗೊಬ್ಬರ ತರೋಕೆ ಏನಾದರೂ ಸಹಾಯ ಬೇಕಿದ್ದರೆ ನಿಸ್ಸಂಕೋಚವಾಗಿ ಬಂದು ಕೇಳು. ರಾಮಣ್ಣ ಕಣ್ಣೀರು ಒರೆಸಿಕೊಳ್ಳುತ್ತಾ ಭಕ್ತಿಯಿಂದ ನಮಸ್ಕರಿಸಿ, ನಿಮ್ಮ ಋಣ ಈ ಜನ್ಮದಲ್ಲಿ ಮರೆಯಲ್ಲ ದಣಿಗಳೇ. ನಿಮ್ಮಂಥವರ ಕರುಣೆ ಇದ್ದರೆ ನಮ್ಮಂಥ ಬಡ ರೈತರು ಬದುಕಿ ಹೋಗ್ತಾರೆ. ಭೂಮಿ ತಾಯಿ ನಿಮ್ಮನ್ನು 100 ಕಾಲ ಚೆನ್ನಾಗಿಟ್ಟಿರ್ತಾಳೆ. ಬರ್ತೀನಿ ದಣಿಗಳೇ. ಗೌಡ್ರು ನಗ್ತಾ, ಹೋಗ್ಬಾ ರಾಮಣ್ಣ, ಮಳೆಯಾಗಲಿ, ನಿನ್ನ ಜಮೀನಲ್ಲಿ ಬೆಳೆ ನಕ್ಕು ನಲಿಯಲಿ.